ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಫ್ರಮ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ವಿಡಿಯೋ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು, ಸ್ಯಾರಿ ಡ್ರೇಪಿಂಗ್ ಎಲ್ಲ ಹೇಗೆ ಮಾಡಿದೆ, ಎಷ್ಟು ಈಸಿಯಾಗಿ ಹೇಗೆಲ್ಲ ಅಲಂಕಾರ ಮಾಡ್ಕೋಬಹುದು ಅನ್ನೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ. ಈಗ ಅದರ ನೆಕ್ಸ್ಟ್ ಪಾರ್ಟ್ ಅಂದರೆ ಹಬ್ಬದ ದಿನದ ವಿಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟು ಕಾಯಿಗೆ ಅರಿಶಿನ ಹಾಕಿ ಆ ಮುಖವಾಡ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ನಾವು ಕಲಶ ಪ್ರತಿಷ್ಠಾಪನೆ ಮಾಡೋವಂಥ ಟೈಮ್ ಈಗ. ಸೊ ಅದು ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಈ ವಿಡಿಯೋನೂ ಕೂಡ ಅಷ್ಟೇ ಎಲ್ಲ ಫಾಸ್ಟ್ ಮೂವಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಇದೆಲ್ಲ ತುಂಬ ಸ್ಲೋ ಪ್ರೋಸೆಸ್ ಆಗಿರೋದ್ರಿಂದ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ವಿಡಿಯೋ ಫಾಸ್ಟ್ ಮಾಡಿಟ್ಟು ಹಾಕ್ತಿದ್ದೀನಿ. ಇವಾಗ ಏನು ನಾವು ಕಂಕಣ ದಾರ ಕಟ್ಕೋತೀವಿ ಕೈಗೆ, ಅದನ್ನು ಕೂಡ ನಾನು ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನನಗೆ ಅಮ್ಮ ಮತ್ತು ನನ್ನ ತಮ್ಮ ಎಲ್ಲ ಇಬ್ಬರೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸೊ ದಟ್ ನಾನು ನಿಧಾನಕ್ಕೆ ಒಂದೊಂದಾಗಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಪೂಜೆ ಮಾಮೂಲಿ ಬೆಳಿಗ್ಗೆ ಪೂಜೆ ಆಗಿ ಏನು ತಟ್ಟೆ ಎಲ್ಲ ಜೋಡಿಸ್ಕೊತೀವಿ ಅದೆಲ್ಲ ವಿಡಿಯೋ ಕೂಡ ಇದರಲ್ಲೇ ನೀವು ನೋಡ್ಬೋದು. ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡಿದ್ವಿ ಈ ಒಂದು ವ್ರತನ ಅನ್ನೋ ಕಂಪ್ಲೀಟ್ ವಿಡಿಯೋ ಇಲ್ಲಿ ಇರುತ್ತೆ. ಇವಾಗೇನು ನೋಡ್ತಾ ಇದ್ದೀರಾ, ಕಳಸಕ್ಕೆ ಮಾವಿನ ಎಲೆ ಏನಿದೆ ಅದು ಮತ್ತು ವೀಳ್ಯದೆಲೆ ಎರಡನ್ನೂ ಕೂಡ ಇಟ್ಕೊಂಡು ಕಾಯಿಗೆ ಮುಖವಾಡನ ನೀಟಾಗಿ ಕಟ್ಬಿಟ್ಟು ಅದನ್ನು ನಾವೀಗ ಕರೆಕ್ಟಾಗಿ ಇಟ್ಕೊತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಮ್ಮ ಲಕ್ಷ್ಮೀ ದೇವಿಗೆ ಹಾಗೆ ಸ್ವಲ್ಪ ಕುಂಕುಮ ಮತ್ತು ಅರಿಶಿನ ಎರಡನ್ನೂ ಕೂಡ ನಾನು ಹಾಕುತ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅಲ್ಲಿ ನಾನು ದೇವ್ರ ಮುಂದೆಗಡೆ ಇದೆಯಲ್ಲ ಅಲ್ಲಿ 2 ಪುಟ್ಟ ದೀಪಗಳನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ತುಪ್ಪದ ದೀಪನ ಹಚ್ತೀನಿ ದೇವರಿಗೆ. ಆಮೇಲೆ ಆ ಕಡೆ ಈ ಕಡೆ ದೊಡ್ಡದು ದೀಪಗಳು ಇಟ್ಕೋತೀನಿ. ಅದರಲ್ಲಿ ನಾರ್ಮಲ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೂ ಕೂಡ ದೀಪ ಹಚ್ಕೊತೀನಿ. ಇದು ನೋಡಿ, ಇದು ಹಾರ ಅಮ್ಮನೇ ಮಾಡಿರೋದು. ಬಿಡಿ ಹೂಗಳನ್ನ ತಂದುಬಿಟ್ಟು ನೆನ್ನೆ ನೈಟೇ ಅಮ್ಮ ಈ ರೀತಿ ಹಾರ ರೆಡಿ ಮಾಡಿದರು. ಅದನ್ನು ಕೂಡ ಹಾಕಿದ್ದೀನಿ. ಕಂಪಲ್ಸರಿ ನಾವೇನು ಹತ್ತಿ ಹಾರ, ಗೆಜ್ಜೆ ವಸ್ತ್ರ ಅಂತ ಏನು ಹೇಳ್ತೀವಿ ಅದನ್ನು ಹಾಕಲೇಬೇಕು. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಈ ಅರಿಶಿಣ ಕೊಂಬು ಏನಿದೆ ದೇವರಿಗೆ ಮಾಂಗಲ್ಯ ಥರ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗೇನು ನೋಡ್ತಾ ಇದ್ದೀರಾ, ದೇವರ ಬಲಭಾಗಕ್ಕೆ ಗಣೇಶನ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ನನಗೆ ದೀಪಕ್ಕೆ ಏನು ತುಪ್ಪ ಹಾಕ್ತಿದ್ದೀನಲ್ಲ ಆ ಸೈಡು ನಾನು ಗಣೇಶನ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಗಣೇಶನ ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ಇದಾದಮೇಲೆ ಇವಾಗ ನಾನು ತಟ್ಟೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಎಲ್ಲ ತಟ್ಟೆಗಳು ಸೇರಿಸಿ ಅಂದರೆ ನಾನು 9 ತಟ್ಟೆಗಳನ್ನ ಜೋಡಿಸ್ಕೊಂಡಿದ್ದೆ. ಒಂದು ತಟ್ಟೆಲಿ ಪೂಜೆ ಸಾಮಗ್ರಿಗಳೇನಿರುತ್ತೆ, ಗಂಧದ ಕಡ್ಡಿ, ಬಾಳೆಹಣ್ಣು, ಎಲೆ ಅಡಿಕೆ, ಹೂವು, ಕಾಯಿ ಏನಿದೆ ಅದು ಒಂದು ತಟ್ಟೆ. ಇನ್ನೊಂದು ತಟ್ಟೆಲಿ ಮನೆಯಲ್ಲೇ ಮಾಡಿರೋವಂಥ ರವೆ ಉಂಡೆ ಇಟ್ಕೊಂಡ್ವಿ. ಆಮೇಲೆ ಇನ್ನೊಂದು ತಟ್ಟೆಲಿ ಒಂದಷ್ಟು ಸ್ವೀಟ್ಸ್ ತೊಗೊಬಂದಿದ್ವಿ, ಅದನ್ನು ಕೂಡ ಇಟ್ಟಿದ್ದೀವಿ. ಇನ್ನೊಂದು ತಟ್ಟೆಲಿ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಮತ್ತೊಂದು ತಟ್ಟೆಲಿ ಏನು ಬಳೆಗಳನ್ನ ನಾವು ಕೊಡ್ತೀವಿ ಮುತ್ತೈದೆಯರಿಗೆ ಸಾಯಂಕಾಲ, ಅದನ್ನು ಕೂಡ ನಾನು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ಫ್ರೂಟ್ಸ್ನ ಕೂಡ ನಾನು ತೊಗೊಬಂದಿಟ್ಟಿದ್ದೀನಿ. ಅದಾದಮೇಲೆ ಮಡಿಲಕ್ಕಿ ಏನಿದೆ ಅದನ್ನು ಕೂಡ ಇಟ್ಕೊತಾ ಇದ್ದೀನಿ. ಜೊತೆಗೆ ಕಂಪಲ್ಸರಿ ಹಾಕೋ ಹಾಗೆ ಏನು ನೋಟು ಮತ್ತು ಕಾಯಿನ್ಸ್ ಏನಿರುತ್ತೆ ಅದನ್ನು ಕೂಡ ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಅದು ದೇವ್ರ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇಲ್ಲಿ
ಈ ಈ ರೀತಿ ಇನ್ನೊಂದು ಟೇಬಲ್ ಮೇಲೆ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಮಡಿಲಕ್ಕಿ ನಾನು ಯಾವ ರೀತಿ ಇಟ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು. 1 ಸೇರಷ್ಟು ಅಕ್ಕಿ ಹಾಕಿ, 1 ಕಾಯಿ ಇಟ್ಟು, ಬ್ಲೌಸ್ ಪೀಸ್ ಏನಿದೆ ಅದ್ರ ಜೊತೆಗೆ ಎಲೆ ಅಡಿಕೆ, ಅದ್ರ ಜೊತೆಗೆ ಈ ಗೌರಿ ಸಾಮಗ್ರಿ ಅಂತ ಏನು ಬರುತ್ತೆ ಅದು, ಅದರ ಜೊತೆಗೆ 1 ಅಚ್ಚು ಬೆಲ್ಲ, ಮತ್ತು ಒಂದಷ್ಟು ಬಳೆಗಳು ಮತ್ತು ಹೂವು, ಮತ್ತು ಈ ಅರ್ಧ ಕೊಬ್ಬರಿ ಏನಿರುತ್ತೆ ಆ ಕೊಬ್ಬರಿಗೆ ತುಂಬ ಹುರಿಗಡಲೆನ ತುಂಬಿಸಿ ಇಟ್ಕೊಂಡಿದ್ದೀನಿ ನಾನು. ಇದೆಲ್ಲ ಆದಮೇಲೆ ನಾನು ಬೆಳಿಗ್ಗೆ ಪೂಜೆ ಆಗುತ್ತೆ, ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇದು ಏನು ನೋಡ್ತಾ ಇದ್ದೀರಾ, ಇದು ಸಂಜೆ ಪೂಜೆ ವೀಡಿಯೋ. ಸೊ ಗೊತ್ತಿರೋ ಹಾಗೆ ಈವ್ನಿಂಗ್ ಎಲ್ಲರನ್ನೂ ಕರೆದು ಕುಂಕುಮ ಕೊಡಬೇಕಾಗುತ್ತೆ. ಸೊ ಆವಾಗ ನಾನು ಈ ರೀತಿ ಟ್ರೆಡಿಷ್ನಲ್ಲಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ. ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಈಗ ಅಮ್ಮನೂ ಪೂಜೆ ಮಾಡ್ತಿದ್ದಾರೆ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಇದ್ರ ವಿಶೇಷತೆ ಏನಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಪೂಜೆ ಆದಮೇಲೆ ವರಮಹಾಲಕ್ಷ್ಮಿ ಕಥೆ ಓದಬೇಕು ಮತ್ತು ಅಷ್ಟಕಂ ಸ್ತೋತ್ರ ಹೇಳಬೇಕು. ಇದೆಲ್ಲ ಹೇಳಿದ್ರೇ ಪೂಜೆ ಕಂಪ್ಲೀಟ್ ಆಗೋದು. ಅದು ಪೂರ್ವಕಾಲ. ದೇಶ ಸತ್ಯಲೋಕ. ಅಲ್ಲಿ ಋಷಿಶ್ರೇಷ್ಠರೆಲ್ಲರೂ ಸೇರಿದ್ದರು. ಪುರಾಣಿಕ ಶಿಖಾಮಣಿ ಸೂತ ಮಹರ್ಷಿಯವರ ಪ್ರವಚನ ಇತ್ತು. ಆ ಋಷಿಶ್ರೇಷ್ಠರೆಲ್ಲರೂ ಸೂತ ಮಹರ್ಷಿಗಳ ಬಳಿ ಪ್ರವಚನದ ವಿಚಾರ ಮಾತನಾಡುತ್ತಾ, ಪುರಾಣ ಪುರುಷೋತ್ತಮರಾದ ತಾವು ತ್ರಿಕಾಲಜ್ಞಾನಿಗಳು, ನೀವು ನಮಗೆ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತಾಚರಣೆಯನ್ನು ಹೇಳಿ ಎಂದು ಕೇಳಿಕೊಂಡರು. ಋಷಿಶ್ರೇಷ್ಠರ ಮಾತನ್ನು ಮನ್ನಿಸಿದ ಸೂತ ಮಹರ್ಷಿಗಳು ತಮ್ಮ ಪ್ರವಚನದಲ್ಲಿ ಕಥೆಯೊಂದನ್ನು ಹೇಳಲು ಅಣಿಯಾದರು. ಋಷಿಶ್ರೇಷ್ಠರೇ, ಈ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳು ಈಡೇರುವಂತಹ ಅತ್ಯುತ್ತಮವಾದ ವ್ರತಾಚರಣೆ ಒಂದು ಇದೆ. ಆ ವ್ರತಾಚರಣೆಯ ಹಿನ್ನೆಲೆಯನ್ನು ನಿಮಗೆ ತಿಳಿಸಿಕೊಡುವೆ ಎನ್ನುತ್ತಾ ಕತೆ ಹೇಳಲಾರಂಭಿಸಿದರು. ಸೊ ನಮ್ಮ ಮನೆಗೆ ಹರ್ಷಿ ಬಂದಿದ್ದಾಳೆ, ಅವಳು ಕೂಡ ಕುಂಕುಮ ತೊಗೊಂಡೋಗೋದಕ್ಕೆ ಅಂತ ಕರೆದಿದ್ದೀನಿ. ಸೊ ಕಡಲೆಕಾಳು ಉಸ್ಲಿ ಮಾಡಿದ್ವಿ ಸಂಜೆ ನೈವೇದ್ಯಕ್ಕೆ. ಇದಾದಮೇಲೆ ನನ್ನ ಫ್ರೆಂಡ್ ಪೂಜನ ಮನೆಗೆ ಹೋದ್ವಿ, ಅಲ್ಲಿ ಕೂಡ ಕುಂಕುಮ ತೊಗೊಂಡು, ಆಮೇಲೆ ಕಾವ್ಯ ಮನೆಗೆ ಹೋದ್ವಿ, ಅಲ್ಲಿ ಕೂಡ ಕುಂಕುಮ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ನೈಟ್ ಆಗೋಯಿತು. ಸೊ ನೆಕ್ಸ್ಟ್ ಡೇ ಬಾಳೆ ಎಲೆಗೆ ಏನು ಅಕ್ಕಿ ಹಾಕಿರ್ತೀವಿ ಅದರಿಂದ ಪ್ರಸಾದ ಮಾಡಿ ಪೂಜೆ ಮಾಡಿ ಆ ಪ್ರಸಾದವನ್ನು ಎಲ್ಲರೂ ತಿಂದ್ವಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ.